ಹಂಗ್ ಫಾಲೋ ಮಾಡಬೇಕು ಅಂತ. ಬಟ್ ಅಬ್ದುಲ್ ಕಲಾಂರು ಸರಸ್ವತಿ ಪೂಜೆ ಮಾಡ್ತಾರೆ, ಸರಸ್ವತಿಗೆ ನಮಸ್ಕಾರ ಮಾಡ್ತಾರೆ. ರಾಮಕೃಷ್ಣ ಮಿಷನ್ಗೆ ಹೋದ್ರೆ ಅಲ್ಲಿ ಹೋಗಿ ಪ್ರೇಯರ್ ಹಾಲಿಗೆ ಕೂತ್ಕೊಳ್ತಾರೆ, ಅವ್ರು ಮೆಡಿಟೇಷನ್ ಮಾಡ್ತಾರೆ. ಹೌ ಕ್ಯಾನ್ ಹಿ ಬಿ ಎ ಮುಸ್ಲಿಂ? ನೀವು ಮುಸ್ಲಿಂ ಅಂತ ಹೇಳ್ತೀರಾ, ಅವ್ರು ತಮ್ಮಂತಾವ್ ಮುಸ್ಲಿಂ ಅನ್ಕೊಂಡ್ರು. ಮುಸ್ಲಿಮರು ಒಪ್ಕೊಳ್ಳೋದಿಲ್ಲ. ನೀವು ಈ ತರದ ಅತ್ಯಂತ ಶ್ರೇಷ್ಠರನ್ನ ಯಾರಿದ್ದಾರೋ ಅವ್ರನ್ನ ಮುಸಲ್ಮಾನರು ಅಂತ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಅವ್ರ ಲೀಡರ್ ಅಂತ ಆಗೋದು ಬಹಳ ದೂರ. ಅವ್ರಿಗೆ ಯಾರು ಲೀಡರ್ ಆಗಬಹುದು ಅಂತಂದ್ರೆ, ಯಾರು ಹಿಂದೂಗಳನ್ನ ಬೈದು 15 ನಿಮಿಷ ಪೊಲೀಸರು ಸೈಲೆಂಟ್ ಆಗಿದ್ರೆ ನಾನು ಕೊಂದು ಬಿಡ್ತೀನಿ ಅಂತ ಹೇಳ್ತಿರೋ ಅವ್ರು ಲೀಡರ್ ಆಗ್ಬಿಡ್ತಾರೆ ಅಂತ. ಇಲ್ಲಿ ಪ್ರಾಬ್ಲಮ್ ಇದೆ ಅಂತ. ಅಂದ್ರೆ ಮೂಲ ಚಿಂತನೆಯಲ್ಲೇ ಪ್ರಾಬ್ಲಮ್ ಇದೆ. ಇದನ್ನ ಟೋಟಲ್ ಆಗಿ ನಾನ್ ಮಾತಾಡೋದ್ರಿಂದ ಆಗಲ್ಲ ರೀ. ನಾನ್ ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ? ದ್ವೇಷ ಜಾಸ್ತಿ ಆಗುತ್ತೆ. ಐ ನೋ. ನಾನ್ ಮಾತನಾಡ್ತಾ ಇರುವಾಗೆಲ್ಲ ಎದುರುಗಡೆ ಕೂತಿರುವಂತ ಮುಸಲ್ಮಾನ್ ಒಳಗೆ ಬೆಂಕಿ ಹತ್ತಾ ಇರುತ್ತೆ, ಇವ್ ನನ್ನ ಬಗ್ಗೆ ಹಿಂಗ್ ಮಾತಾಡ್ತಿದ್ದಾನಲ್ಲ ಅಂತ. ಹಿಂಗಾಗಿ ನಾನ್ ಮಾತಾಡಿದ್ರೆ ಸೊಲ್ಯೂಷನ್ ಅಲ್ಲ. ನನ್ನಷ್ಟೇ ಆವೇಶ ಭರಿತನಾಗಿ ಈ ವೇದಿಕೆ ಮೇಲೆ ಮುಸಲ್ಮಾನ ಮಾತಾಡಬೇಕು. ಅವನ್ ಬಂದು ಹೇಳ್ಬೇಕು ಸರಿ ಇಲ್ಲ, ನಾನೊಬ್ಬ ಮುಸಲ್ಮಾನ, ನನಗೆ ಕುರಾನ್ ಗೊತ್ತು, ನನಗೆ ಫಿತ್ನಾ ಅಂದ್ರೆ ಏನು ಅಂತ ಗೊತ್ತು, ಇದು ಸರಿ ಇಲ್ಲ, ಇದನ್ನ ಸರಿ ಮಾಡಬೇಕು ಅಂತ ಅವನ್ ಮಾತನಾಡೋದಿದೆಯಲ್ಲ, ಅದಕ್ಕೆ ಇಂಪ್ಯಾಕ್ಟ್ ಜಾಸ್ತಿ ಇದೆ. ಬಟ್ ವೇರ್ ಆರ್ ದೇ? ನಾನು ಆರಂಭದಲ್ಲಿ ಈ ಫೀಲ್ಡಿಗೆ ಬಂದಾಗ, ಅಂದ್ರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಾಗ, ನಾನು ಮುಸಲ್ಮಾನರ ಪರವಾಗಿ ಮಾತನಾಡ್ತಿದ್ದೆ. 1-2% ಜನ ರ್ಯಾಡಿಕಲ್ ಇಸ್ಲಾಮಿಸ್ಟ್ಗಳು ಇರಬಹುದು ಅಂತ ನಾನೇ ಮಾತಾಡಿರೋ ಭಾಷಣಗಳಿವೆ. ಇವತ್ತು ನನಗೆ ಹಂಗೆ ಹೇಳುವಂತ ಧೈರ್ಯ ಇಲ್ಲ. ಇವತ್ತು ಕನಿಷ್ಠ ಪಕ್ಷ ಭಾರತದಲ್ಲಿ ಒಂದು 20-25% ರ್ಯಾಡಿಕಲ್ ಮುಸ್ಲಿಮ್ಸ್ ಇದ್ದಾರೆ. 25 ಈಗಲೂ ನಾನು ಕನ್ಸರ್ವೇಟಿವ್ ಆಗಿದ್ದೀನಿ. 25% ಮಾತ್ರ. 75% ಇವತ್ತಿಗೂ ಕೂಡ ಕಲ್ಲಂಗಡಿ ಮಾರ್ಕೊಂಡು ಬೀದಿ ಬದಿಯಲ್ಲಿ ಅಂಗಡಿಯಲ್ಲಿ ಏನೋ ವ್ಯಾಪಾರ ಮಾಡ್ಕೊಂಡು ಸಣ್ಣ ಪುಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ, ಈ 75% ಜನರಲ್ಲಿ ಕನಿಷ್ಠ 50-60% ಜನ ಈ ತರದ ಯಾವುದೇ ಕೃತ್ಯ ಆದಾಗ ನಾವು ಯಾರ ಪರವಾಗಿಯೂ ಇಲ್ಲ ಅಂತ ನ್ಯೂಟ್ರಲ್ ಆಗಿರ್ತಾರೆ. ಮತ್ತು ನ್ಯೂಟ್ರಲ್ ಆಗಿರೋರು ಅವ್ರ ಪರವಾಗಿದ್ದಾರೆ ಅಂತ ನೋಡುವವರಿಗೆ ಅನ್ಸೋದ್ರಿಂದ ಸಹಜವಾಗಿ ಅದನ್ನೂ ಸೇರಿಸಿದ್ರೆ ಒಂದು 70-80% ಆಗ್ಬಿಡ್ತಾರೆ ಅಂತ. ಸರ್, ನನ್ನ ಹೆಸರು ಸೈಯದ್ ಇರ್ಫಾನ್ ಅಂತ. ನೀವ್ ಹೇಳಿದ್ರಿ ಇವಾಗ ಗುರುಗಳು, ಧರ್ಮದ ಗುರುಗಳು, ಈ ಕಾದಿಯಾನಿ, ಅಹಮದಿ ಈ ತರ ಇದೆ ನಮ್ಮಲ್ಲಿ. ಅದನ್ನ ನಿಮ್ಗೆ ಅಗ್ರಿ ಮಾಡ್ತೀನಿ, ಅದ್ರಲ್ಲಿ ಏನ್ ಸಂಶಯ ಇಲ್ಲ. ಬಟ್ ನೀವ್ ಹೇಳಿದ್ರಲ್ಲ, ಕುರಾನ್ ನಲ್ಲಿ, ಸೂರೆ ಬಕ್ರಾನಲ್ಲಿ ಈ ತರ ಎಲ್ಲ ಇದೆ, ಅದನ್ನ ತೆಗಿಬೇಕು ಅಂತ ಹೇಳ್ತಾ ಇದ್ರಲ್ಲ, ಅದು ಈ ಮಾಧ್ಯಮದಿಂದ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಈ ಜನ್ಮದಲ್ಲಿ ಯಾರ ಕೈಯಿಂದಾನು ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕಂದ್ರೆ ಅದಿರೋದು ಸರಿ, ಅವ್ರ ಹತ್ರ ತಪ್ಪು ತಿಳುವಳಿಕೆ ಇರೋದು. ಇವ್ರು ಹೇಳಿದಾರಲ್ಲ, ಅದ್ರಲ್ಲಿ ತುಂಬಾ ತಪ್ಪೇ ಇದೆ ಅವ್ರದ್ದು. ಇವರು ಸರಿಗೆ ಅರ್ಥ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಾ ಇದಾರೆ ಫಿತ್ನಾ, ಇವ್ರನ್ನ ಕೊಲ್ಬೇಕು ಅಂತ ಹೇಳಿ. ಅದು ಮುಂದೆದು ಆಯತ್ಗಳಿದೆ, ಅದನ್ನ ಅವ್ರು ಓದ್ಬೇಕು ಸರಿಗೆ. ಒಂದು ಅಲ್ಲ, ನಾನಲ್ಲ, ಅವ್ರು ಹೇಳ್ತಾ ಇದಾರಲ್ಲ, ನನ್ನ ಹತ್ರ ಕನ್ನಡನು 5 ವರ್ಷದಿಂದ ಪುಸ್ತಕ ಇದೆ, ನಾನು ಅದು ಮಾಡಿದೀನಿ ಇದು ಮಾಡಿದೀನಿ ಅನ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದವರು, ಇದನ್ನ ನಾವು ಮಾಡಿಸ್ತೀವಿ, ನಮ್ಮ ಹತ್ರ ಇದಾರೆ ಅಂದ್ರೆ ಭಯವನ್ನು ಬಿಡಿ ನಮ್ಗೆ ಆಗ್ತಾ ಇದಾರೆ. ಅವರು ಯೋಗಿ ಇದಾರೆ, ಮೇಡಮ್ ಯೋಗಿ ಇದಾರೆ ನಮ್ಮ ಹತ್ರ, ಮೋದಿ ಇದಾರೆ, ಅಮಿತ್ ಶಾ ಬರ್ತಾರೆ ಅಂತ. ಅವರಲ್ಲ, ಅವ್ರ ತರ ಇನ್ನ 10 ಜನ ಬಂದ್ರು ಇದನ್ನ ಮಾಡಕ್ ಆಗಲ್ಲ. ನಮ್ಗೆ ಗೊತ್ತಿದೆ. ನಾವು ಹೆಮ್ಮೆಯಿಂದ ಹೇಳ್ತೀವಿ, ನಮ್ಮ ಕುರಾನ್ ಒಂದೊಂದು ಅಕ್ಷರನು ಸತ್ಯ ಸತ್ಯ ಸತ್ಯ. ಒಪ್ಕೊಳ್ಳೋಣ ಸರ್, ನಿಮ್ಮ ಎರಡೂ ಅನುಮಾನಗಳನ್ನ ಅಥವಾ ಅಪನಂಬಿಕೆಗಳನ್ನ ನಾವು ಒಪ್ಪುತ್ತಾ ಒಂದೊಂದಾಗೆ ಹೋಗೋಣ. ಅವ್ರು ಹೇಳಿದ ತಪ್ಪು ಅನ್ನೋದಾದ್ರೆ ನೀವ್ ಹೇಳಿ ಸರಿ ಏನು? ಹಾಗಾದ್ರೆ ಇದೆಲ್ಲ ಎಲ್ಲಿ ಬರ್ತಾ ಇದೆ? ದಾರುಲ್ ಹರಬ್ ಎಲ್ಲಿ ಬರ್ತಾ ಇದೆ? ಫಿದಾಯಿನ್ ಎಲ್ಲಿ ಬರ್ತಾ ಇದೆ? ಸರ್ ತನ್ಸುಜಿದ ಎಲ್ಲಿಂದ ಬರ್ತಾ ಇದೆ? ಇದೆಲ್ಲ ಎಲ್ಲಿಂದ ಬರ್ತಿದೆ? ಕುರಾನ್ ಅಲ್ಲಿ ಕೊಲ್ಲು ಅಂತ ಹೇಳಿಲ್ಲ ಅನ್ನೋ ಹಾಗಿದ್ರೆ ಇದು ಎಲ್ಲಿಂದ ಬರ್ತಿದೆ ಅದನ್ನ ಹೇಳಿ ಅಲ್ಲ. ಇವ್ರು ಹೇಳ್ತಾ ಇದಾರಲ್ಲ, ಇವಾಗ ನಾನು ಪುಸ್ತಕನ ತುಂಬಾ ಒಳಗಡೆಯಿಂದ ಓದಿದೀನಿ ಅನ್ಬಿಟ್ಟು ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಅದು ನಾವ್ ಅರ್ಥ ಮಾಡಕಂತ ಹೇಳಿದ್ರೆ ನಮ್ ಗುರುಗಳ ಹತ್ರ ಅವ್ರಿಗೆ ಕರ್ಕೊಂಡು ಹೋಗಿ ಇವ್ರು ಬರ್ತಾರಾ? ಇಷ್ಟ ದಿನ ನೀವು ಕಲ್ತಿದ್ದೀರಾ? ಅಲ್ಲ, ನಾವು ಕಲ್ತಿದೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿಲ್ಲ ಹೆಮ್ಮೆಯಿಂದ, ಅದು ಅದ್ನಲ್ಲಿ ಇರೋದು ಒಂದೊಂದು ಸತ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಹೆಮ್ಮೆಯಿಂದ. ಯಾರೋ ಕೆಲವರು ಅವ್ರದಕ್ಕೆ ಪೂರಕವಾಗಿ ನಂದೊಂದು ಪ್ರಶ್ನೆ ಇದೆ. ಒಂದೇ ಒಂದ್ ನಿಮಿಷ. ಇಲ್ಲ, ನಿಮ್ಗೆ ಅರ್ಥ ಏನಪ್ಪಾ? ಫಿತ್ನಾ ಅಂದ್ರೆ ಸರ್ ನೋಡಿ, ಫಿತ್ನಾ ಅಂದ್ರೆ ಏನ್ ಗೊತ್ತಾ? ನಿಮ್ಮ ಧರ್ಮದಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಅದನ್ನ ಜೋಡಿಸಿ ಇಲ್ದಿರೋದು ಆಪಾದನೆ ಒತ್ತೋದು, ಅದು ಫಿತ್ನಾ ಸರ್. ಅಂದ್ರೆ ಉದಾಹರಣೆಗೆ ಇವಾಗ ನೀವ್ ಹೇಳಿದ್ರಿ, ಇವಾಗ ಮಸೀದಿ ಅಲ್ಲಾಹ್ ಅಕ್ಬರ್ ಕೂಗ್ತಾರೆ, ಅದನ್ನ ನೀವು ನಂಬ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ನಂಬ್ತಾ ಇದೀವಿ. ಬಟ್ ಅದನ್ನ ಜೊತೆಯಲ್ಲಿ ನೀವು ಇನ್ನೊಬ್ಬರದು ನಂಬಿ ಅಂತಾರಲ್ಲ, ಅದು ಫಿತ್ನಾ. ಅಂದ್ರೆ ಅರ್ಥ, ಬಹು ದೇವತಾವಾದಿಗಳು, ಬಹು ವಿಶ್ವಾಸವಾದಿಗಳು ಯಾರಿದ್ದಾರೆ ಅವರು ಫಿತ್ನಾ. ಕರೆಕ್ಟು, ನೀವು ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಬಹು ವಿಶ್ವಾಸಿಗಳು ಅಂತಂದ್ರೆ ಯಾರು ಹಂಗೆ ಹೇಳಿದಾರಪ್ಪ. ಸೂರೆ ಬಕ್ರಾ ನಂಬರ್ 1, ಸೂರೆ ಬಕ್ರಾ ಅಲ್ ಬಕ್ರಾದ ನಂಬರ್ 191, 193, 193 ಅಂತೂ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಫಿತ್ನಾ ಯಾರು ಮಾಡ್ತಾರೋ ಅವರನ್ನ ಕೊಲ್ಲಿ.
ಆನಂತರ ನೆಕ್ಸ್ಟ್ ಏನ್ ಹೇಳ್ತಾರೆ ಗೊತ್ತಾ, ಎಲ್ಲಿಯವರೆಗೂ ಅಲ್ಲಾಹನ ಪೂಜೆ ಆರಂಭವಾಗುವುದಿಲ್ಲವೋ ಅಲ್ಲಿವರೆಗೂ ಈ ಹೋರಾಟ ನಡೀಲಿ ಅಂತ. ಅಂದ್ರೆ ಅರ್ಥ ಏನು, ಬೇರೆ ಯಾರ್ಯಾರನ್ನ ಪೂಜೆ ಮಾಡ್ತಾರೆ, ನೀವು ಹೇಳಿದ್ ಕರೆಕ್ಟು, ಇನ್ನೊಬ್ಬರನ್ನ ಜೋಡಿಸೋದು ಅದು ತಪ್ಪು ಅಂತ. ನಾನು ಹೇಳೋದು, ನಿಮ್ಮ ಧರ್ಮವನ್ನ ನನ್ನ ಮೇಲೆ ಯಾಕೆ ಹೇರ್ತೀರಿ? ನಾನ್ ನನ್ನ ಪಾಡಿಗೆ ಏನೋ ಮಾಡ್ಕೊಂಡಿದ್ದೀನಿ, ನೀವು ನಿಮ್ ಪಾಡಿಗೆ ಮಾಡ್ರಪ್ಪ, ನಾನು ತಪ್ಪು ಅಂತ ಹೇಳಿದೀನಾ? ನೀವು ಅಲ್ಲಾಹನ ಪೂಜೆ ಮಾಡೋದು ತಪ್ಪು ಅಂತ ನೆವರ್, ನಾನು ಹೇಳೋದಿಲ್ಲ. ನಾನು ಎಲ್ಲರನ್ನೂ ಒಪ್ಕೋತೀನಿ, ನಾನು ಹೇಳ್ತೀನಿ ಅಲ್ಲಾಹ್ ಸರಿ, ನೀವು ಮಾಡಿ. ಆದ್ರೆ ನೀವ್ ಯಾಕೆ ಹೇಳ್ತೀರಾ ನೀವ್ ಇದನ್ನ ಮಾಡೋದು ತಪ್ಪು ಅಂತ? ನೀವ್ ಹೇಳ್ತೀರಲ್ಲ ಫಿತ್ನಾ ಅಂದ್ರೆ ಅದೇ, ಹೋರಾಟ ಅದೇ, ಅದಕ್ಕೋಸ್ಕರವೇ ಹೋರಾಟ. ಯಾರಾದ್ರೂ ಹೇಳ್ತಾ ಇದಾರ ಮುಸ್ಲಿಂಗೆ ಕನ್ವರ್ಟ್ ಆಗಿ ಅಂತ? ಕೊಲ್ತಾರಲ್ಲಪ್ಪ, ಅಲ್ಲ ನಂಗೆ ಕೊಂದೇ ಬಿಡ್ತಾರೆ. ನಿಮ್ಗೊಂದು ಸಿಂಪಲ್ ಪ್ರಶ್ನೆ ಸರ್, ನೂಪುರ್ ಶರ್ಮಾ ಅನ್ನೋ ಹೆಸರು ನೆನಪಿದ್ಯಾ ಸರ್? ನೂಪುರ್ ಶರ್ಮಾ ಅಂತ ಹೆಸರು ಹೌದು ಕೇಳಿ. ಯಾಕೆ ಸರ್ ಅವ್ರು ಇಷ್ಟ ದಿನ ಆದ್ರೂ ಆಚೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಅವ್ರು ಒಂದು ಕಮೆಂಟ್ ಮಾಡಿದ್ರು ನಮ್ಮ ಪ್ರಾಫಿಟ್ ಮೇಲೆ. ಕಮೆಂಟ್ ಮಾಡಿದ್ಮೇಲೆ ಮನೇಲೇ ಇರಬೇಕಾದ ಅನಿವಾರ್ಯ ಪರಿಸ್ಥಿತಿ, ಆ ಭಯದ ವಾತಾವರಣ ಯಾಕೆ ಬಂದಿದೆ? ಕುರಾನ್ ನಲ್ಲಿ ಕೊಲ್ಲು ಅಂತ ಹೇಳಿಲ್ಲ ಅನ್ನೋದಾದ್ರೆ, ಕುರಾನ್ ಅನ್ನ ಓದುವವರು ಕೊಲ್ಲುವ ಮನಸ್ಥಿತಿಯವರು ಅಲ್ಲ ಅನ್ನೋದಾಗಿದ್ರೆ, ಒಬ್ಬ ನೂಪುರ್ ಶರ್ಮಾಗೆ ಭಯ ಯಾಕಿರ್ಬೇಕಾಗಿತ್ತು ಮನೆಯಿಂದ ಆಚೆ ಬರ್ಲಿಕ್ಕೆ? ಅದು ಅವರು ಪರ್ಸನಲ್, ಸರಿನಾ? ಅವರು ಏನಾದ್ರು ಆತರ ಹೇಳಿದ್ರೆ ಅದು ತಪ್ಪಿನ್ಬಿಟ್ಟು ಬಂದು ಜನಗಳ ಮುಂದೆ ಕ್ಷಮಿಸ್ಕೊಂಡ ಕೇಳ್ಕೊಂಡು ಬಂದ್ರೆ. ನಾನು ಇದೇ ಪ್ರಶ್ನೆ ಚಕ್ರವರ್ತಿ ಅವ್ರಿಗೆ ಕೇಳ್ತೀನಿ. ಇಲ್ಲ ಇದನ್ನ ಕ್ಲಿಯರ್ ಮಾಡ್ತೀನಿ. ತಪ್ಪು ತಿಳ್ಕೊಂಡಿದ್ಯಾ? ಏನಾಗಿತ್ತು ಅವತ್ತು ಡಿಬೇಟ್ ನಲ್ಲಿ ಅಂತಂದ್ರೆ, ನೂಪುರ್ ಶರ್ಮಾರ್ನ ಭಡಕಾಯಿಸಲಾಯಿತು. ಹಿಂದೂ ಧರ್ಮದ ಕುರಿತಂತೆ ಒಂದು ಅವಹೇಳನಕಾರಿಯಾದ ಮಾತನ್ನ ಇನ್ನೊಬ್ರು ಮಾತಾಡಿದ್ರು, ಮತ್ತು ಮಾತನಾಡಿದನೊಬ್ಬ ಮುಸಲ್ಮಾನ. ನೀವ್ ಹೆಂಗ್ ಮಾತಾಡಿದ್ರಿ? ಫಸ್ಟ್ ಆಫ್ ಆಲ್ ಮಾತನಾಡಿದ ನಂತರ ಆಕೆ ಈ ಕುರಾನ್ ನಲ್ಲಿ ಇರಬಹುದಾಗಿರುವಂತಹ, ಪ್ರವಾದಿ ಮಹಮ್ಮದರ ಬದುಕಿನಲ್ಲಿ ಇರಬಹುದಾಗಿರುವಂತ ಯಾವುದೋ ಒಂದು ಸಂಗತಿಯನ್ನ ಉಡಾಫೆಯಿಂದ ಮಾತಾಡಿದ್ಲು. ಅಲ್ಲಿಗೆ ನಂತರದ ದಿನಗಳಲ್ಲಿ ನಾನು ಅನೇಕ ಮುಸ್ಲಿಂ ಧರ್ಮಗುರುಗಳ ಹತ್ರ ಮಾತನಾಡಿದ್ರೆ ಏನ್ ಹೇಳಿದ್ರು ಗೊತ್ತಾ? ಆಕೆ ಹೇಳಿದ್ದು ತಪ್ಪಿಲ್ಲ, ನಾನು ಉಮರ್ ಶರೀಫ್ರ ಜೊತೆನೇ ಮಾತಾಡಿದ್ದೀನಿ, ಆದ್ರೆ ಹೇಳಿರುವ ಶೈಲಿ ತಪ್ಪು. ನಾನು ಹೇಳಿದೆ ಹೇಳಿರುವ ಶೈಲಿ ತಪ್ಪು ಅಂತ. ಸರ್ ತನ್ಸೆ ಜುದಾನ, ಇಲ್ಲ ನಾವು ಅದನ್ನು ಸಮರ್ಥಿಸಿಕೊಳ್ಳೋದಿಲ್ಲ. ನೀವು ಸಮರ್ಥಿಸಿಕೊಳ್ಳೋದಿಲ್ಲ ಅಂದ ಮಾತ್ರಕ್ಕೆ ದಿನ ಬೆಳಗಾದ್ರೆ ಅವಳ ವಿರುದ್ಧ ಹೊರಡ್ತಾ ಇರುವಂತ ಫತ್ವಾಗೆ ಯಾರು ಹೊಣೆ? ಈ ಫತ್ವಾಗಳಾದ್ರೂ ಹೆಂಗಿವೆ? ಆಕೆ ಮನೆಯಿಂದ ಆಚೆ ಬರುವಂತಿಲ್ಲ, ಆಕೆಗೆ ಸೆಕ್ಯೂರಿಟಿ ಕೊಟ್ಟು ಕೂರಿಸಿದ್ದಾರೆ, ಆಕೆ ಎಲ್ಲಾದ್ರೂ ಹೋಗಬೇಕು ಅಂದ್ರೆ 4 ಜನರನ್ನು ತಗೊಂಡು ತಿರುಗಾಡಬೇಕು. ಇವತ್ತು ಜಾಗತಿಕ ಮಟ್ಟದಲ್ಲಿ ಯಾರ್ಯಾರನ್ನ ಕೊಲ್ಲಬೇಕು ಅಂತ ಲಿಸ್ಟ್ ಮಾಡಿದ್ರೆ ಅದರಲ್ಲಿ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್, ಅಮಿತ್ ಶಾ ಬಂದ್ರೆ ನೆಕ್ಸ್ಟ್ ನೂಪುರ್ ಶರ್ಮಾ. ಅಲ್ಲೆಲ್ಲೋ ರಾಜಸ್ಥಾನದಲ್ಲಿ ಒಬ್ಬ ಟೇಲರ್ನ ಹೊಡೆದಾಕಿದ್ರು. ಯಾಕೆ ಗೊತ್ತಾ? ನೂಪುರ್ ಶರ್ಮಾನ ಫೋಟೋನ ತಾನು ಸ್ಟೇಟಸ್ ಅಲ್ಲಿ ಇಟ್ಟಿದ್ದ ಅಂತ ಒಬ್ಬ ಟೇಲರ್ನ ಮರ್ಡರ್ ಮಾಡ್ಬಿಟ್ರಲ್ಲಪ್ಪ. ಹೃದಯಕ್ಕೆ ಯಾವತ್ತು ವೇದನೆ ಆಗೋದಿಲ್ವೇನ್ರ? ಅವಳು ಫೋಟೋ ಇಟ್ಕೊಂಡಿದ್ದೆ ತಪ್ಪ. ಈಗ ನನಗೆ ನೂಪುರ್ ಶರ್ಮಾ ಫೋಟೋ ಇಟ್ಕೊಳ್ಳೋ ಧೈರ್ಯ ಇಲ್ಲ. ಯಾರಿಗ್ ಗೊತ್ತಪ್ಪ? ನೀನ್ ನಾಳೆ ಬಂದು ಸರ್ ತನ್ಸೆ ಜುದಾ, ಗುಸ್ತಾಕಿ ನಬೀಕಿ ಏಕಿ ಸಜಾ, ಸರ್ ತನ್ಸೆ ಜುದಾ ಅಂತ ಅಂದ್ಬಿಟ್ರೆ ಏನ್ ಮಾಡ್ಲಿ? ಯೋಚನೆ ಮಾಡಿ. ಹೀಗೆ ಯಾರೋ ಸರಿ ಮಾಡ್ಬೇಕಲ್ಲ ಇದನ್ನ. ನೀವುಗಳು ಬರ್ಬೇಕು, ನಾನಿರೋ ಜಾಗದಲ್ಲಿ ನೀವ್ ಮಾತಾಡಬೇಕು. ಇಲ್ಲಿ ಬಂದು ನಿಂತ್ಕೊಂಡು ನೂಪುರ್ ಶರ್ಮಾ ಯಾರೋ ಇರಬಹುದು, ಅವಳೇನೋ ಹಂಗಲ್ಲ. ನೂಪುರ್ ಶರ್ಮಾ ಹಿಂಗ್ ಮಾಡ್ತಿರೋ ತಪ್ಪು ಯಾವನ್ ಮಾಡ್ತಾನೋ ಮೊದಲು ನನ್ ಕತ್ತರಿಸು ಬಾ, ಆಮೇಲೆ ನಿಂಗ್ ಮಾಡು ಅಂತ ಹೇಳ್ಕೊಳ್ಬೇಕಿತ್ತು. ಯಾಕೆ ಹೇಳ್ಕೊಳ್ಳಲ್ಲ ನೀವು? ಎಲ್ಲೋ ಒಂದು ಕಡೆ ನಾನು ಭಾರತದ ಮುಸಲ್ಮಾನರಿಗೆ ಇವತ್ತಿಗೂ ಕೇಳ್ಕೊಳ್ತೀನಿ, ಇಡೀ ಜಗತ್ನಲ್ಲಿ ಮುಸಲ್ಮಾನರಿಗೆ ಹೇಗೆ ಬದುಕಬೇಕು ಎನ್ನುವಂತ ಆದರ್ಶ ತೋರಿಸಬಲ್ಲಂತ ಯಾವ್ದಾದ್ರೂ ದೇಶದ ಮುಸಲ್ಮಾನರಿದ್ರೆ ಅವ್ರು ಭಾರತದ ಮುಸಲ್ಮಾನರು ಮಾತ್ರ. ನೀವು ಅದನ್ನೇ ಮಾಡ್ಲಿಲ್ಲ ಅಂತಂದ್ರೆ ಇನ್ಯಾರು ತೋರಿಸ್ಬೇಕು ಆ ಮುಸಲ್ಮಾನರಿಗೆ ಬೆಳಕನ್ನ? ಸೌದಿ ಅರೇಬಿಯಾದವರಾ?